ನಾನು ಯಾವಾಗಲೂ ಹೇಳ್ತೀನಿ ಪತ್ತೇದಾರಿ ಕಾದಂಬರಿಗಳು ಹೇಗೆ ಅಂತ ಹೇಳಿದ್ರೆ ಓದುಗ ಮತ್ತು ಲೇಖಕರ ನಡೆಯುವ ಹಾವು ಏಣಿ ಆಟ ಇದು. ಧನ್ಯವಾದಗಳು ಸತ್ಯನಾರಾಯಣ ಸರ್ ಅವ್ರಿಗೆ. ಯಾಕಂದರೆ ಭಾಳಷ್ಟು ನಗ್ಸಿದ್ರು ನಿಮ್ಮನ್ನು. ಇವಾಗ ಇಲ್ಲೊಂದಷ್ಟು ಕೊಲೆಗಳಾಗ್ತಾ ಇದೆ, ಬಾಗಿಲೆಲ್ಲ ಹಾಕೋಬೇಡಿ. ಇಲ್ಲಿ ಅಂದರೆ ಸಭಾಂಗಣದಲ್ಲ, ಇಲ್ಲೊಂದೆರಡು ಪುಸ್ತಕಗಳಿದೆ, ಗ್ರಾಮೋಫೋನ್ ಪಿನ್ ರಹಸ್ಯ ಮತ್ತು ಅನಾಮಧೇಯ ಕರೆ ಅಂತ ಹೇಳ್ಬಿಟ್ಟು. ಸೊ ನನಗೆ ನನ್ನ ಮಾತನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ಈ ಗುರುರಾಜ್ ಕೊಡ್ಕಣಿ ಸರ್ ಯಾವಾಗ ನಮ್ಮ ಪ್ರಕಾಶ್ ಸರ್ ಫ್ರೆಂಡ್ ಆದರು, ಆಮೇಲೆ ಈ ರೆಡ್ ಬಂತು ಅಂತ ನನ್ನ ಅನಿಸಿಕೆ. ಯಾಕಂದರೆ ಇಲ್ಲಿ ನೋಡಿ, ಎರಡು ಪುಸ್ತಕಗಳು ರೆಡ್ ಆ್ಯಂಡ್ ಬ್ಲ್ಯಾಕ್ ಇದೆ. ಇದು ಸಾಮಾನ್ಯವಾಗಿ ಮಾಂತ್ರಿಕ ಲೋಕದಲ್ಲಿ ಮತ್ತು ತಾಂತ್ರಿಕ ಲೋಕದಲ್ಲಿ ಫೇಮಸ್ ಆಗಿರೋ ದಾರಗಳು, ಕಪ್ಪು ಮತ್ತು ಕೆಂಪು ಅಂತೇಳಿ. ಸೊ ವೇದಿಕೆ ಮೇಲಿರುವಂತಹ ಸಾಹಿತ್ಯದ ಸ್ಫೂರ್ತಿಗಳೇ, ವೇದಿಕೆಯ ಕೆಳಗಿರುವಂತಹ ಸಾಹಿತ್ಯ ಲೋಕದ ಅನಭಿಷಕ್ತ ದೊರೆಗಳೇ. ಅಂಕಿತಕ್ಕೆ ನಾನು ಹೊಸಬ, ನನಗೆ ಅಂಕಿತ ಹೊಸಬ, ಭಾಳಷ್ಟು ಜನ ಹೊಸಬರಿದ್ದೀರ ನನಗಿಲ್ಲಿ. ಆದರೆ ಇಲ್ಲಿ 9:30 ಈ ಕಾರ್ಯಕ್ರಮಕ್ಕೆ ಬಂದೆ. ಸುಮಾರು 1 ಗಂಟೆಗಳ ಕಾಲ ಪ್ರಕಾಶ್ ಸರ್ ಮತ್ತು ಅವರು ಮಡದಿ ಜೊತೆ ಕಾಲನ್ನು ಕಳೀತಾ ಇದ್ದೆ. ನಮ್ಮ ಗಜಾನನ ಸರ್ ಕೂಡ ಇದ್ದರು. ಇದೊಂದು ಹೊಸ ಸ್ಥಳ ಅಂತ ಅನ್ನಿಸ್ಲೇ ಇಲ್ಲ. ಅವರ ಮನೆ ರೀತಿ ಭಾವಿಸುವಂತಹ ಒಂದು ವಾತಾವರಣವನ್ನು ನಿರ್ಮಿಸಿಕೊಟ್ರು. ಅದಕ್ಕೆ ಮೊದಲನೇದಾಗಿ ಅವರಿಗೆ ಥ್ಯಾಂಕ್ಸನ್ನು ಹೇಳ್ತೀನಿ. ಎರಡನೇದಾಗಿ ಬೈಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸಾಹಿತ್ಯ ಲೋಕದ ಅತಿ ದೊಡ್ಡ ಕಷ್ಟಗಳಲ್ಲಿ ಎರಡಿದೆ. ಅದರಲ್ಲಿ ಎರಡನೇ ಕಷ್ಟದ ಕೆಲಸವನ್ನು ನನಗೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಎರಡು ಪತ್ತೇದಾರಿ ಕಾದಂಬರಿಗಳನ್ನು, 2 ಪತ್ತೇದಾರಿ ಪುಸ್ತಕಗಳನ್ನು ಪರಿಚಯ ಮಾಡಿಕೊಡ್ಬೇಕು. ಇವಾಗ ವಿಮರ್ಶೆಗಳಿರ್ಬೋದು, ಸರ್ ಅವರು ಸತ್ಯನಾರಾಯಣ ಸರ್ಗೆ ನಾನು ಅಂದ್ಕೊಳ್ತಿದ್ದೆ ಎಂಥ ಸುಖ ಅಲ್ಲ ಇವರಿಗೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಒಳಗಡೆ ಇರೋಂಥ ಎಂಥ ರಸವತ್ತಾಗಿ ಹೇಳ್ತಾ ಇದ್ದಾರೆ, ಇವ್ರನ್ನ ಓದುಗರನ್ನು ರಂಜಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ವೀರಭದ್ರವ್ರ ಸರ್ ಅವರು ಕೂಡ ಭಾಳ ಸೊಗಸಾಗಿ ಬರೆದಿದ್ದಾರೆ ಅನಿಸುತ್ತೆ. ಹಾಟ್ ಕೇಕ್ ಥರ ಸೇಲ್ ಆಗುತ್ತೆ ಅಂತೇಳಿ ಸರ್ ಹೇಳಿದ್ರು. ನನಗಿದ್ರಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಈ 3 ಪುಸ್ತಕಗಳಲ್ಲಿ ಯಾವ ಪುಸ್ತಕನ ಮೊದಲು ಓದೋದು ಅಂತೇಳಿ. ನನಗೆ ಕನ್ಫ್ಯೂಷನ್ ಇಲ್ಲ, ಯಾಕಂದರೆ ಇವೆರಡು ನಾನು ಆಲ್ರೆಡಿ ಓದಾಗಿದೆ. ಸೊ ನಾನು ನೇರವಾಗಿ ಆ ಪುಸ್ತಕನ ಓದ್ಬೋದು, ಓದುವ ಸುಖ ನನ್ನದಾಗುತ್ತೆ ಅನ್ನೋ ಒಂದು ಭರವಸೆ ನನ್ನದು. ಅದೇ ನಾನು ಸತ್ಯನಾರಾಯಣ ಸರ್ ಮಾತಾಡ್ಬೇಕಾದ್ರೆ ಅನ್ಕೊಂಡಿದ್ದು, ಇವ್ರು ಎಂಥ ಸುಖಪುರುಷ, ಇವರಿಗೆ ಎಂಥ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ, ನನಗೆ ಈ ಪತ್ತೇದಾರಿ ಕಾದಂಬರಿಗಳನ್ನು ಕೊಟ್ಟಿದ್ದಾರಲ್ಲ ಅಂತೇಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಾಸ್ಯವನ್ನು ಬಿಟ್ಟು ಹೇಳೋದಾದ್ರೂ ಕೂಡ ಪುಸ್ತಕ ಪರಿಚಯ ಅಂತ ಹೇಳಿದ್ರೆ, ಒಂದು ಪುಸ್ತಕದ ಒಳಗೆ ಅದರ ಸಾರಾಂಶವನ್ನು ಮುಟ್ಟದೆ, ಅದರ ಜೀವಾಳವನ್ನು ತಟ್ಟದೆ, ಅದರ ಸಾರವನ್ನು ಮಾತ್ರ ಹೇಳಿ ಒಬ್ಬ ಓದುಗನನ್ನು ಓದುವಿಕೆಯ ಹೊಸ್ತಿಲಿಗೆ ತಂದು ನಿಲ್ಲಿಸುವಂಥದ್ದು ಪುಸ್ತಕ ಪರಿಚಯ, ಯಾವುದೇ ಪುಸ್ತಕ ಇರಲಿ. ಆದರೆ ಪತ್ತೇದಾರಿ ಕಾದಂಬರಿಗಳ ಪರಿಚಯದಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲವೂ ಒಂದು ಮುತ್ತನ್ನು ಪೋಣಿಸಂತಹ ಮುತ್ತಿನ ಹಾರ. ನಾನು ಯಾವುದೇ ಒಂದು ಸಾರವನ್ನು ತೆಗಿಬೇಕು ಅದರಿಂದ ಮುತ್ತಿನ ಅಂದರೂ ಕೂಡ ಮುತ್ತಿನ ಹಾರ ಕಳಿಸಿ ಬೀಳ್ತದೆ. ಹಾಗಾಗಿ ನಾನು ಯಾವ ಒಂದು ವಾಕ್ಯವನ್ನು ಓದಿದ್ರು ಕೂಡ ರವಿರಾಜ್ ಬೈಕಾಂಪಾಡಿ ಅವರು ಮತ್ತು ನಾಗರಾಜ್ ಸರ್ ಅವರು ನಮ್ಗೆ ಹಿಡ್ಕೊಂಡು ಹೊಡಿಬೋದು, ಅದೇ ಮೇಯ್ನ್ ಇತ್ತು ಕಣೋ, ಅದನ್ಯಾಕೋ ಓದಿ ಹೇಳಿದೆ ನೀನು ಅಂತೇಳಿ. ಹಾಗಾಗಿ ಪತ್ತೇದಾರಿ ಕಾದಂಬರಿಗಳನ್ನ ಪುಸ್ತಕಗಳನ್ನ ಪರಿಚಯ ಇದು ಅಷ್ಟು ಸುಲಭ ಅಲ್ಲ. ಎರಡನೇ ಕಷ್ಟದ ಕೆಲಸ ಇದು ಅಂತ ಹೇಳಿದೆ. ಹಾಗಾದರೆ ಮೊದಲನೇ ಕಷ್ಟದ ಕೆಲಸ ಯಾವುದು? ಮೊದಲನೇ ಕಷ್ಟದ ಕೆಲಸ ಯಾವುದು ಅಂತ ಹೇಳಿದ್ರೆ, ಈ ಪುಸ್ತಕಗಳನ್ನು ಬರೆಯೋದು. ಯಾಕಂದರೆ ಈ ಪ್ರೀತಿ ಪ್ರೇಮದ ಕಥೆಗಳಿರ್ಬೋದು, ಹಾರರ್ ಸ್ಟೋರೀಸ್ ಇರ್ಬೋದು, ಅಥವಾ ವಿಮರ್ಶೆಗಳನ್ನು ಇರ್ಬೋದು, ಪ್ರವಾಸ ಕಥನಗಳನ್ನು ಇರ್ಬೋದು. ಸೊ ಬರೆಯೋದ್ರಲ್ಲಿ ನಮಗೊಂದು ಲಿಬರ್ಟಿ ಇರುತ್ತೆ ಅಲ್ಲಿ. ಏನು ಅಂತ ಹೇಳಿದ್ರೆ, ಒಬ್ಬ ಓದುಗನಾಗಿ ಕೂಡ ಹೇಳಬೇಕು ಅಂತ ಹೇಳಿದ್ರೆ, ತನ್ನ ಹೃದಯವನ್ನು ಮೆದುಳಲ್ಲಿ ಇಟ್ಕೊಂಡು ಓದ್ಕೊಳ್ತಾನೆ ಈ ಪ್ರೀತಿ ಪ್ರೇಮದ ಪುಸ್ತಕಗಳು. ನಂದು ಒಂದು ಪ್ರೀತಿ ಪ್ರೇಮದ ಮೊದಲನೇ ಕಾದಂಬರಿ ಇದೆ, ಅವಳು ಅಂತೇಳಿ ಒಂದು 13 ಮುದ್ರಣಗಳನ್ನ ಕಂಡಿದೆ. ಅದನ್ನು ಓದ್ದವರೆಲ್ಲ ಯಾರು ಕೂಡ ಮೆದುಳಲ್ಲಿ ಇಟ್ಕೊಂಡು ಓದಿಲ್ಲ, ಎಲ್ಲ ಹೃದಯನ ತೆಗೆದು ಮೆದುಳಲ್ಲಿ ಇಟ್ಕೊಂಡು ಓದೋದ್ರಿಂದ ಸರಾಗ ಹೋಗಿ ಓದಿಸ್ಕೊಂಡು ಓದುತ್ತೆ. ಅಲ್ಲಿ ತಪ್ಪುಗಳು, ಕೆಲವೊಂದು ಲಾಜಿಕ್ ಇಲ್ಲದಲ್ಲೇ ಇರೋದು ಬಂದರೂ ಕೂಡ ಇದು ಬಿಡು, ಇದು ಭಾವಕೋಶದಲ್ಲಿ ರೋಲರ್ ಕೋಸ್ಟರ್ ಅಂತ ಹೋಗ್ತಾ ಇರ್ತಾರೆ. ಪತ್ತೇದಾರಿ ಕಾದಂಬರಿಯಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ಇವರಿನ್ನು ಪಾತ್ರಗಳ ಪರಿಚಯ ಮಾಡ್ತಾ ಇರ್ತಾರೆ, ನಾವು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಹಾಕೊಂಡು ಕೂತಿರ್ತೀವಿ ಇನ್ವೆಸ್ಟಿಗೇಷನ್ಗೆ. ಅದು ದೊಡ್ಡ ಸಮಸ್ಯೆ. ಅದರಲ್ಲೂ ಗುರುರಾಜ್ ಸರ್ ಅಂತವರು, ನನ್ನಂಥವ್ರು ಏನಾದ್ರು ಸಿಕ್ಕಾಕೋಬಿಟ್ರೆ ಈ ಪತ್ತೇದಾರಿ ಲೇಖಕರಿಗೆ ಇದೆಲ್ಲ ಮುಗಿದೋಯ್ತು ಕತೆ. ನಮ್ಮ ಸಮಸ್ಯೆ ಏನು ಅಂತೇಳಿದ್ರೆ, ಈ OTT ಬಂದ ಮೇಲೆ ಜಗತ್ತಿನ ಎಲ್ಲ ಭಾಷೆಯಲ್ಲಿರುವಂತಹ ಈ ಥ್ರಿಲ್ಲರ್ಗಳು, ಡಿಟೆಕ್ಟಿವ್ ಯಾವ ಮೂವಿಗಳಿದೆ ಅದನ್ನು ಹುಡುಕಿ ನೋಡೋಂಥದ್ದು. ಅದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪುಸ್ತಕಗಳನ್ನು ತೆಗೆದು 10-15 ಪೇಜ್ ಓದ್ಬೇಕಾದ್ರೆ, ಅವ್ರ ಪಾತ್ರ ಪರಿಚಯ ಮಾಡ್ಬೇಕಾದ್ರೆ ನಮಗೊಂದು ಐಡಿಯಾ ಬರುತ್ತೆ. ಇಲ್ಲಿ ಕೊಲೆ ಆಯಿತು ಅಂತ ಹೇಳಿದ್ರೆ ಮೋಸ್ಟ್ಲಿ ಇವನನ್ನು ಯಾಕೋ 2 ಸಲ ಹೇಳಿದಾರಲ್ಲ ಲೇಖಕರಲ್ಲಿ, ಮೋಸ್ಟ್ಲಿ ಇವನೇ ಇರಬೇಕು ಅಂತೇಳಿ ಒಂದು ಸುಳಿ ಸಿಕ್ಬಿಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಪತ್ತೇದಾರಿ ಕಾದಂಬರಿಗಳು ಹೇಗೆ ಅಂತ ಹೇಳಿದ್ರೆ, ಓದುಗ ಮತ್ತು ಲೇಖಕರ ನಡೆಯುವ ಹಾವು ಏಣಿ ಆಟ ಇದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಓದುಗ ಓದ್ತಾ ಹೋಗ್ತಾ ಇರ್ತಾನೆ, ಓಕೆ ಇಲ್ಲಿ ಏಣಿ ಸಿಕ್ತು ನನಗೆ ಸುಳು ಸಿಕ್ತು ಅಂತೇಳಿ. ಅಲ್ಲೊಂದು ಹಾವನ್ನ ತಂದಿಟ್ಟಿರಬೇಕು ಲೇಖಕ. ಒಂದು ವೇಳೆ ಹಾವನ್ನ ತಂದಿಟ್ಟಿಲ್ಲ ಲೇಖಕ ಅಂತ ಹೇಳಿದ್ರೆ, ಸಿಗೋ ಏಣಿನ ಹತ್ತಿದ ನೇರವಾಗಿ 99ಕ್ಕೆ ಹೋಗ್ತಾನೆ ಓದುಗ. ಸೊ ಅಂಥ ಟ್ವಿಸ್ಟ್ಗಳನ್ನು ಇಟ್ಟು ಬರೆದ್ರೆ ಮಾತ್ರ ಪತ್ತೇದಾರಿ ಕಾದಂಬರಿಗಳು ಓದಿಸ್ಕೊಂಡು ಹೋಗುತ್ತೆ. ಬಹುಶಃ ಆ ಥರ ಬರೆಯೋರ ಸಂಖ್ಯೆ ಕಡಿಮೆ ಆಗಿದ್ದು ಕೂಡ ಅದಕ್ಕೆ ಇರ್ಬೋದು, ಓದುಗರ ಸಂಖ್ಯೆ ಕೂಡ ಕಡಿಮೆ ಆಗಿದ್ದು ಅದೇ ಕಾರಣ ಇರ್ಬೋದು. ಕನ್ನಡದಲ್ಲಿರಲಿ, ಇಂಗ್ಲೀಷಲ್ಲಿರಲಿ, ಅಥವಾ ಬೇರೆ ಭಾಷೆಗಳಿರಲಿ ಭಾಳಷ್ಟು ಪತ್ತೇದಾರಿ ಕಾದಂಬರಿಗಳು ಬಂದು, ಆದರೆ ಇತ್ತೀಚೆಗೆ ಬಂದಂತಹ ಕಳೆದ 2 ದಶಕಗಳಲ್ಲಿ ಬಂದಂತಹ ಪತ್ತೇದಾರಿ ಕಾದಂಬರಿಗಳು ಅಷ್ಟೇನು ಹೆಸರುವಾಸಿ ಆಗಲಿಲ್ಲ, ಹೆಸರನ್ನು ಮಾಡಲಿಲ್ಲ.
ಕಾರಣಗಳು ಅನೇಕ ಇರ್ಬೋದು. ಆದರೆ ನನಗನ್ಸೋ ಪ್ರಕಾರ ಈ ಒಂದು ಹಾವು ಏಣಿ ಆಟ ಇದೆಯಲ್ಲ, ಅದ್ರ ಮಜವನ್ನ ಕಳ್ಕೊಂಡ್ರು ಅನ್ಸುತ್ತೆ ಓದುಗ ಮತ್ತು ಲೇಖಕ. ಅದೇ ಮರಳಿ ಮತ್ತೆ ಇಬ್ಬರು ಲೇಖಕರು, ರವಿರಾಜ್ ಬೈಕಂಪಾಡಿ ಸರ್ ಅವರು ಮತ್ತು ನಾಗರಾಜ್ ಸರ್, ಭಾಳ ವರ್ಷಗಳಿಂದ ಮಾಡ್ಕೊ ಬಂದಿರೋ ಕೆಲಸದಲ್ಲಿ ಮತ್ತೆ ಪತ್ತೆದಾರಿ ಕಾದಂಬರಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡ್ತಾ ಇದ್ದಾರೆ. ಅವರಿಗೆ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆದರೆ ನಿಮಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಾಟವಾಗಿರೋ ಪುಸ್ತಕಗಳು ಯಾವುದು ಗೊತ್ತಾ? ಯಾರ್ದು ಅಥವಾ ಯಾವುದು? ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಾಟ ಆಗಿರೋ ಪುಸ್ತಕ ಅಂದರೆ ಮೊದಲನೇ ಪುಸ್ತಕ ಅಂದರೆ ಬೈಬಲ್. ಎರಡನೇದಾಗಿ ಮಾರಾಟ ಆಗಿರೋದು ಅಂತ ಹೇಳಿದ್ರೆ ಅಲ್ಲಿ ಕಾನ್ಫ್ಲಿಕ್ಟ್ ಇದೆ, ಬಟ್ ಸ್ಟ್ಯಾಟ್ಸ್ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಶೇಕ್ಸ್ಪಿಯರ್ ಬುಕ್ಸ್ ಅಷ್ಟೇ ಪುಸ್ತಕಗಳು. ಅಂದರೆ 4 ಬಿಲಿಯನ್ 400 ಕೋಟಿ ಪುಸ್ತಕಗಳು ಮಾರಾಟ ಆಗಿರುವಂತಹ ಒಬ್ಬಳು ಲೇಖಕಿ ಇದ್ದಾಳೆ, ಅಗಾಸ್ತಾ ಕ್ರಿಸ್ಟಿ ಅಂತ ಹೇಳ್ಬಿಟ್ಟು. ಅವಳು ಡಿಟೆಕ್ಟಿವ್ ನಾವೆಲ್ ರೈಟರ್, ಕ್ವೀನ್ ಆಫ್ ಕ್ರೈಮ್ ಅಂತ ಕರೀತಾರೆ ಅವಳನ್ನು. ಇಮ್ಯಾಜಿನ್ ಮಾಡಿ, ಇವತ್ತು 400 ಪುಸ್ತಕಗಳನ್ನು ಮಾರೋದು ಎಷ್ಟು ಕಷ್ಟ ಇದೆ. ಸೊ 400 ಕೋಟಿ ಪುಸ್ತಕಗಳನ್ನ, 4 ಬಿಲಿಯನ್ ಪುಸ್ತಕಗಳನ್ನು ಅಗಾಸ್ತಾ ಕ್ರಿಸ್ಟಿ ಮಾರ್ತಾಳೆ. ಅವಳನ್ನ ಕ್ವೀನ್ ಆಫ್ ಕ್ರೈಮ್ಸ್ ಅಂತಲೇ ಕರೀತಾರೆ ಅವಳನ್ನ. ಅದನ್ನು ಬಿಟ್ಟರೆ ಮಾರಾಟ ಆಗಿರೋದು ಶೇಕ್ಸ್ಪಿಯರ್ದು 2 ರಿಂದ 4 ಮಿಲಿಯನ್. ಸೊ ಈ ಅಗಾಸ್ತಾ ಕ್ರಿಸ್ಟಿ 64 ಪುಸ್ತಕಗಳನ್ನ ಆ ಕಾಲದಲ್ಲಿ ಮಾರ್ತಾ ಇರಬೇಕಾದ್ರೆ ಪ್ರತಿಯೊಬ್ಬರು ಮುಗಿ ಬೀಳ್ತಾ ಇದ್ರಂತೆ ಪುಸ್ತಕಗಳಿಗೋಸ್ಕರ. ಪುಸ್ತಕಗಳನ್ನು ಅವರಿಗೆ ಸಪ್ಲೈ ಮಾಡೋಕ್ಕಾಗ್ತಾ ಇರಲಿಲ್ವಂತೆ. ಆ ಮಟ್ಟಿಗಿನ ರೋಚಕತೆ ಕಥೆಗಳನ್ನು ಆಕೆ ಬರಿತಾ ಇಲ್ಲ. ಅದಾದಮೇಲೆ ಶೆರ್ಲಾಕ್ ಹೋಮ್ಸ್ ಬರ್ತಾನೆ, ಆರ್ಥರ್ ಕೆನಾನ್ನ ಶೆರ್ಲಾಕ್ ಹೋಮ್ಸ್. ಇವತ್ತು ಇಡೀ ವಿಶ್ವದಲ್ಲಿ ಪ್ರಸಿದ್ಧ ಆಗಿರುವಂತಹ ಒಬ್ಬ ಡಿಟೆಕ್ಟಿವ್ ಅಂತ ಹೇಳಿದ್ರೆ ಶೆರ್ಲಾಕ್ ಹೋಮ್ಸ್. ಅದೇ ರೀತಿ ಕನ್ನಡದಲ್ಲೂ ಕೂಡ ಕಥೆಗಳು ಬರ್ತವೆ. ನರಸಿಂಹಯ್ಯವರು ಬರೀತಾರೆ, ಟಿ ಕೆ ರಾಮರಾವ್ ಅವರು ಬರೀತಾರೆ. ಆದರೆ ನನಗೆ ಬಹಳ ಮಜಾ ಕೊಟ್ಟಿದ್ದು ಅಂತ ಹೇಳಿದ್ರೆ ಬಿ ವಿ ಅನಂತರಾಮ್. ಇಲ್ಲಿ ಯಾರು ಬಿ ವಿ ಅನಂತರಾಮ್ ಅವರ ಫ್ಯಾನ್ಸ್ ಇದ್ದೀರಾ? ಸೊ ಜಿಂಕೆ ನೆನಪಿರ್ಬೋದಲ್ಲ ನಿಮಗೆಲ್ಲ. ಸೊ ನಾವೆಲ್ಲ ಸರ್ ನಾವು ಅಂದರೆ ನಾನು ಮೊದಲೇ ಹೇಳಬೇಕು ಅಂದ್ಕೊಂಡೆ, ಮರ್ತೋಯ್ತು. ಸೊ ನಾವೊಂಥರ ಹೇಗೆ ಅಂತ ಹೇಳಿದ್ರೆ, ಇವಾಗ ಬಿಸಿಬೇಳೆ ಭಾತಲ್ಲಿ ಖಾರ ಬುಂದಿ ಥರ ನಮ್ಮ ಮಾತು. ಎಲ್ಲ ಹಿರಿಯರಿದ್ದಾರೆ, ನಮ್ಮದೆಲ್ಲ ಈ ಕಿರಿಯ ವಯಸ್ಸಿನ ಮಾತುಗಳು. ನಾವು ಓದೋದಕ್ಕೆ ಪ್ರಾರಂಭ ಮಾಡಿದಾಗ ಭೈರಪ್ಪನವರನ್ನ ಅಥವಾ ಅನಂತಮೂರ್ತಿ ಅವರನ್ನ, ರವಿ ಬೆಳಗೆರೆ ಅವ್ರನ್ನ, ಇವರೆಲ್ಲ ಓದ್ಕೊಂಡು ಬೆಳೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕಿದವರು ಬಿ ವಿ ಅನಂತರಾಮ್. ಯಾವ ಮಟ್ಟಿಗೆ ಮನುಷ್ಯ ಆವರಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಅವರು ಅವರ ಕಾದಂಬರಿಗಳೇ ಬೇರೆ ಎಲ್ಲರಿಗಿಂತ ಭಿನ್ನ. ಸೊ ಅವರ ಕಾದಂಬರಿಗಳನ್ನ ಓದಿ ನಾನು ಗಣೇಶ್ ಅವರ ಕಾದಂಬರಿ, ನರಸಿಂಹಯವರ ಕಾದಂಬರಿಗಳನ್ನ ಅಥವಾ ಟಿ ಕೆ ರಾಮರಾವ್ ಅವರ ಕಾದಂಬರಿಗಳನ್ನ ಓದಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಮಜಾ ಸಿಗ್ತಾಯಿಲ್ಲ ಅನಿಸ್ತಾ ಇತ್ತು. ಹಾಗಂತ ಅವರ ಕಾದಂಬರಿಗಳು ಚೆನ್ನಾಗಿರಲಿಲ್ಲ ಅಂತಲ್ಲ. ಯಾಕೆ ಅಂತ ಹೇಳಿದ್ರೆ ಬಿ ವಿ ಅನಂತರಾಮಲ್ಲಿ ಒಂದು ಗುಣ ಐತೆ ಏನಂದರೆ, ಈಗಿನ ಕಾಲದಲ್ಲಿ ಏನು ನಾವು ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಅಥವಾ ಡಿಟೆಕ್ಟಿವ್ ಮೂವೀಸ್ನ ನೋಡ್ತೀವಲ್ಲ, ಈ ಒಂದು ಜಾನರ್ನ ಅವ್ರು ಅವಾಗಲೇ ಅಡಾಪ್ಟ್ ಮಾಡ್ಕೊಂಡಿದ್ರು. ನೆನಪಿರ್ಬೋದು, ಇಲ್ಲಿ ಕೈ ಎತ್ತಿದವರಲ್ಲಿದ್ದು ಜಿಂಕೆ ಅಂತ ಕ್ಯಾರೆಕ್ಟರ್ ನೇಮು, ಪ್ರದೀಪ ಅನ್ಸುತ್ತೆ ಅವ್ರ ಹೆಸರು, ಏಜೆಂಟ್ K7. ಸೊ ನೆನಪಿರ್ಬೋದು ನಿಮಗೆ. ಸೊ ಇದು ಬ್ಲೇಸರ್ನ ಎಡಭಾಗದಿಂದ ರಾಜನನ್ನು ತೆಗೆದಂತ, ರಾಜ ಅಂದರೆ ಒಂದು ರಿವಾಲ್ವಾರು, ಹಿಂದಿನ ಜೋಬಿನಿಂದ ರಾಣಿಯನ್ನು ತೆಗೆದ ಅಂತ ಹೇಳಿದ್ರೆ ಡ್ರ್ಯಾಗರು, ಶೂಸ್ ಲೇಸಿಂದ ಅಥವಾ ಇದರಿಂದ ಸೋಲಿಂದ ತೆಗಿತಾ ಇದ್ರು, ಏನೋ ಚಿಕ್ಕ ಚಿಕ್ಕ ಬಾಂಬುಗಳನ್ನು ತೆಗಿತಾ ಇದ್ರು. ಸೊ ಅಂಥ ರೋಚಕ ಕಥೆಗಳನ್ನು 28 ವರ್ಷಗಳಲ್ಲಿ ಸಾಹಿತ್ಯ ಸೇವೆಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದು ಒಂದು ಕಾದಂಬರಿ ಕೂಡ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ, ಅಷ್ಟು ಉತ್ತಮ ಕಾದಂಬರಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಪತ್ತೇದಾರಿ ಜಾನರಲ್ಲಿ ಕೊಟ್ಟು ಹೋಗ್ತಾರೆ. ಆದರೆ ಅಲ್ಲಿಂದ ಇತ್ತೀಚೆಗೆ ಯಾಕೋ ಪತ್ತೇದಾರಿ ಕಾದಂಬರಿಗಳು ಜಾಸ್ತಿ ಬರಲಿಲ್ಲ. ಅದರಲ್ಲೂ ಭಾರತದ ಶೆರ್ಲಾಕ್ ಹೋಮ್ಸ್ ಅಂತ ಕರೆಸ್ಕೊಳ್ಳುವಂತಹ ವ್ಯೋಮಕೇಶ್ ಬಕ್ಷಿ. ಸೊ ಇವಾಗ ಸರ್ ನಾಗರಾಜ್ ಸರ್ ಅವರು ಏನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ 6 ಕಥೆಗಳನ್ನು, ಗ್ರಾಮೋಫೋನ್ ಪಿನ್ ರಹಸ್ಯ ಅನ್ನೋ ಪುಸ್ತಕದ ಇದರಲ್ಲಿ ಇವನು ನಮ್ಮ ಭಾರತದ ಶೆರ್ಲಾಕ್ ಹೋಮ್ಸ್. ಸೊ ಉತ್ತರ ಭಾರತದಲ್ಲಿ ನಾನು ಮೊದಲು ಪ್ರಕಾಶ್ ಸರ್ ಹತ್ರ ಮಾತಾಡ್ತಾ ಇದ್ದೆ, ಸರ್ ನಾವು ಹಿಂಗೆ ಇಲ್ಲಿ ಕರ್ನಾಟಕದಲ್ಲೆಲ್ಲ ನೀನೇನು ದೊಡ್ಡ ಲಾಡ ಅಂತೀವಿ, ಹಾಗೆ ನೀವು ಉತ್ತರ ಕರ್ನಾಟಕ ಹೋದರೆ ನೀನೇನು ವ್ಯೋಮಕೇಶ್ ಬಕ್ಷಿನ ಅಂತ ಹೇಳ್ತಾರೆ. ಅವರು ವ್ಯೋಮಕೇಶ್ ಅಂತ ಹೇಳೋದು, ವ್ಯೋಮಕೇಶ್ ಅಂತ ಹೇಳೋದು, ವ್ಯೋಮಕೇಶ್ ಬಕ್ಷಿನ ಅಂತ ಹೇಳ್ತಾರೆ. ಸೊ ಆ ಮಟ್ಟಿಗಿನ ಫೇಮಸ್ ಕ್ಯಾರೆಕ್ಟರ್ ಉತ್ತರ ಭಾರತದಲ್ಲಿ ವ್ಯೋಮಕೇಶ್ ಬಕ್ಷಿ. ಅಷ್ಟು ದೊಡ್ಡ ಡಿಟೆಕ್ಟಿವ್ ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ಶರದಿಂದು ಬಂಡೋಪಾಧ್ಯಾಯ ಹೇಳೋದ ಪ್ರಕಾರ ಅವನು ಡಿಟೆಕ್ಟಿವ್ ಅಲ್ಲ, ಅವನು ಪತ್ತೇದಾರಿ ಅಲ್ಲ, ಅವನು ಪತ್ತೇದಾರ ಅಲ್ಲ, ಅವನೇನು ಅಂತ ಹೇಳಿದ್ರೆ ಸತ್ಯಾನ್ವೇಷಿ. ನಿಮಗೆ ಈ ಸತ್ಯಾನ್ವೇಷಿ ಮತ್ತು ಪತ್ತೇದಾರಕ್ಕೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅವ್ರು ಏನು ಹೇಳ್ತಾರೆ ಅಂದರೆ, ಶರದಿಂದು ಬಂಡೋಪಾಧ್ಯಾಯ ಒಂದು ಕಾಮನ್ ಆಗಿರೋ ಒಂದು ಲೈನ್ ಏನು ಅಂತ ಹೇಳಿದ್ರೆ, ಕೋರ್ಟಿಗೆ ಬೇಕಾಗಿರೋದು ಸತ್ಯ ಅಲ್ಲ ಸಾಕ್ಷಿ. ಆದರೆ ಪತ್ತೇದಾರರು ವರ್ಕ್ ಮಾಡೋದು ಕೂಡ ಅದೇ ನಿಟ್ಟಿನಲ್ಲಿ. ಆದರೆ ಈ ಪುಸ್ತಕದಲ್ಲಿ ಅಥವಾ ವ್ಯೋಮಕೇಶ್ ಬಕ್ಷಿಯ ಕಥೆಗಳಲ್ಲಿ ನೀವು ಸತ್ಯಾನ್ವೇಷಣೆಯನ್ನು ಕಾಣ್ತೀರಾ. ಇಲ್ಲಿ ಇವನು ಜಾಸ್ತಿ ನಿಮಗೆ ಕಾನ್ಸಂಟ್ರೇಟ್ ಮಾಡೋದು ಸತ್ಯ ಎಲ್ಲಿದೆ, ಸಾಕ್ಷಿಗಳಿಗಿಂತ ಸತ್ಯ ಎಲ್ಲಿದೆ ಅನ್ನೋ ಒಂದು ಇದರಲ್ಲಿ. ಅಂಥ ಒಬ್ಬ ವ್ಯೋಮಕೇಶ್ ಬಕ್ಷಿನ ಕನ್ನಡಕ್ಕೆ ಪರಿಚಯ ಮಾಡೋದಕ್ಕೆ ಯಾಕಿಷ್ಟು ದಿನ ಆಯಿತು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ಹಿಂದಿಯಲ್ಲಿ ಅನೇಕ ಚಲನಚಿತ್ರಗಳು ಬಂದಿದೆ, ಅನೇಕ ಟಿ ವಿ ಸೀರಿಯಲ್ಗಳು ಬಂದಿದೆ. ದೂರದರ್ಶನದಲ್ಲಿ ಇದು ಭಾಳಷ್ಟು ದಿನ ಸೀರಿಯಲ್ ಆಗಿ ಪ್ರಸಾರ ಆಗ್ತಿದೆ. ಬಹುಶಃ 1997 ಆ ದಶಕದಲ್ಲಿ ಅನಿಸುತ್ತೆ ರಿಪೀಟೆಡ್ ಆಗಿ ಟೆಲಿಕಾಸ್ಟ್ ಆಗ್ತಿದ್ದಂತಹ ಸೀರಿಯಲ್ ಇದು ವ್ಯೋಮಕೇಶ್ ಬಕ್ಷಿ ಅಂತ ಹೇಳ್ಬಿಟ್ಟು. ಆದರೆ ಕನ್ನಡಕ್ಕೆ ಬಹುಶಃ ವ್ಯೋಮಕೇಶ್ ಬಕ್ಷಿ ತುಂಬ ಹೊಸಬ್ರು. ಇದುವರೆಗಿದ್ದು ವ್ಯೋಮಕೇಶ್ ಬಕ್ಷಿನ ಯಾರು ಪರಿಚಯ ಮಾಡಿಲ್ಲ. ಶ್ರೀಯುತ ನಾಗರಾಜ್ ಸರ್ ಅವರು ಜೇಮ್ಸ್ ಹ್ಯಾಡ್ಲಿನ ಆವಾಗಲೇ ಪರಿಚಯ ಮಾಡಿದ್ರು, ಕೊನೆಗೂ ಮನ್ಸು ಮಾಡಿದ್ದಾರೆ.
ಯುಂಕೇಶ್ ಬಕ್ಷಿ ಸಾಹಸಗಳು ಅನ್ನೋ ಪುಸ್ತಕವನ್ನು ಗ್ರಾಮ್ಫೋನ್ ಪಿನ್ ರಹಸ್ಯ ಅನ್ನೋ ಪುಸ್ತಕದ ಹೆಸರಿನಡಿ 6 ಕಥೆಗಳನ್ನು ನಿಮಗಾಗಿ ತಗೊಬರ್ತಾರೆ. ಇಲ್ಲಿ ಮಜಾ ಇದೆ ಒಂದಕ್ಕಿಂತ ಒಂದು. ನಾಗರಾಜ್ ಸರ್ ಅವರ ಬರವಣಿಗೆ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅನುವಾದವನ್ನು ತುಂಬ ಸುಲಲಿತವಾಗಿ ಮಾಡ್ತಾರೆ, ಸ್ಪಷ್ಟ ಕನ್ನಡದಲ್ಲಿ ಮತ್ತು ಚಿಕ್ಕವರು ಕೂಡ ಓದುವಂಥ ಕನ್ನಡದಲ್ಲಿ ಅನುವಾದವನ್ನು ಮಾಡ್ತಾರೆ. ಸೊ ಅದೇ ಕನ್ನಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಜೊತೆಗೆ 6 ಕಥೆಗಳಿದೆ ಇದರಲ್ಲಿ. ಮುಖವಾಡ ಕಳಚಿತಿಯಿಂದ ಪ್ರಾರಂಭ ಆಗ್ಬಿಟ್ಟು ನೆಕ್ಸ್ಟ್ ಗ್ರಾಮೋಫೋನ್ ಪಿನ್ ರಹಸ್ಯ ಅನ್ನೋದೇ ಒಂದು ಕತೆ. ಇದು ಒಂದು ಫೇಮಸ್ ಕತೆ, ನೀವು ಕೇಳಿದ್ರೆ ಅನ್ಸುತ್ತೆ. ಹಿಂದಿಲಿ ಅದು ಸೀರಿಯಲ್ ಆಗಿದೆಯೋ ಮೂವಿ ಆಗಿದೆ ನನಗೆ ಗೊತ್ತಿಲ್ಲ. ಪತ್ತರ್ಕ ಕಾಂಟ ಅಂತ ಹೇಳ್ಬಿಟ್ಟು ಒಂದು ಇದೆ. ಸೊ ಅದು ಮೂವಿನ ಸೀರಿಯಲ್ ನನಗೆ ಗೊತ್ತಿಲ್ಲ, ಅದರದ್ದು ಫೇಮಸ್ ಇದಿದು. ಒಂದು ಪಿನ್ನಿಂದ ಕೊಲೆಗಳು ನಡೀತಾ ಹೋಗ್ತವೆ, ಭಾಳಷ್ಟು ಕೊಲೆಗಳು ನಡೀತವೆ. ಆವಾಗ ಯುಂಕೇಶ್ ಬಕ್ಷಿ ಮತ್ತು ಅವನ ಸ್ನೇಹಿತ ಆದಂತಹ ಅಜಿತ್ ಈ ಒಂದು ಕೊಲೆ ರಹಸ್ಯವನ್ನು ಬಿಡಿಸ್ತಾರೆ. ಸೊ ಅದರ ಕಥೆನೇ ಗ್ರಾಮ್ಫೋನ್ ಪಿನ್ ರಹಸ್ಯ. ಸೊ ಭಾಳ ಸೊಗಸಾಗಿ ಬರೆದಿದ್ದಾರೆ ಈ ಪುಸ್ತಕವನ್ನು. ಈ ಪುಸ್ತಕದಲ್ಲಿ ನಿಮಗೆ ಭಾಳಷ್ಟು ಕಡೆ ನಿಮಗೆ ಯುಂಕೇಶ್ ಬಕ್ಷಿಯ ಜೊತೆಗೆ ಇದು ಮೂಲತಃ ಬೆಂಗಾಳಿ ಬರಹಗಾರರಿಂದ ಬಂದಿರೋದ್ರಿಂದ ನಿಮಗೆ ಕೋಲ್ಕತ್ತಾದ ಪರಿಚಯ ಆಗುತ್ತೆ, ಅಲ್ಲಿ ನಗರ ಮತ್ತು ಅಲ್ಲಿ ನಗರದ ಕೆಲವು ಚೌಕಗಳ ಪರಿಚಯ ಕೂಡ ಆಗುತ್ತೆ. ಭಾಳಷ್ಟು ಸುಂದರವಾಗಿ ಬರೆದು ನಮ್ಮ ಕೈಗಿಟ್ಟಿದ್ದಾರೆ. ಬಹುಶಃ ಇನ್ನೂ ಇವಾಗ ಕೇವಲ 6 ಕಥೆಗಳನ್ನ ಬರೆದಿದ್ದಾರೆ. ಇನ್ನಷ್ಟು ಕಥೆಗಳು ಯುಂಕೇಶ್ ಬಕ್ಷಿದಿದೆ. 1932ರಿಂದ 1964ವರೆಗೂ ಬರೆದು ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಶರದಿಂದು ಬಂಡೋಪಾಧ್ಯಾಯ ಅವ್ರದ್ದು ಇನ್ನೊಂದು ಫೇಮಸ್ ಕ್ಯಾರೆಕ್ಟರ್ ಇದೆ, ಬರೋಡಾ ಅಂತ ಹೇಳ್ಬಿಟ್ಟು. ನಮ್ಮ ಗುರುರಾಜ್ ಕೋಡ್ಕಣಿ ಥರ ಅವರು ದೆವ್ವಗಳ ಹಿಂದೆ ಬಿದ್ದುಬಿಟ್ಟು ಗೋಸ್ಟ್ ಪತ್ತೆದಾರ ಅಂತ, ಗೋಸ್ಟ್ ಡಿಟೆಕ್ಟಿವ್ ಅಂತ ಹೇಳ್ಬಿಟ್ಟು. ಸೊ ದೆವ್ವಗಳ ಕೇಸ್ಗಳನ್ನ ಬಿಡುಗಡೆ ಪರಿಹಾರ ಮಾಡುವಂಥದ್ದು. ಸೊ 2 ಕ್ಯಾರೆಕ್ಟರ್ಗಳು ಭಾಳಷ್ಟು ಫೇಮಸ್ಸು. ಸರ್, ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದಿನ ಪುಸ್ತಕ ಬಹುಶಃ ಶರದಿಂದು ಬಂಡೋಪಾಧ್ಯಾಯರ ಬರೋಡಾ ಕ್ಯಾರೆಕ್ಟರ್ನ ಕೂಡ ಕನ್ನಡಕ್ಕೆ ಕರ್ಕೊಬನ್ನಿ. ಯಾಕಂದರೆ ಇದು ಭಾಳ ಅಪರಿಚಿತ 2 ಕ್ಯಾರೆಕ್ಟರ್ಗಳು ಕನ್ನಡಕ್ಕೆ. ಸೊ ಭಾಳ ಸೊಗಸಾಗಿ ಬಂದಿದೆ ಈ ಪುಸ್ತಕವನ್ನು, ಖಂಡಿತ ನೀವು ಓದ್ಬೋದು. ನಾನು ಒಂದಿನದಲ್ಲಿ ಓದಿ ಮುಗಿಸಿದಂಥ ಪುಸ್ತಕ ಸೊ ಗ್ರಾಮೋಫೋನ್ ಪಿನ್ ರಹಸ್ಯ. 2ನೇ ಪುಸ್ತಕ ಅನಾಮಧೇಯ ಕರೆ. ಇದು ಮಜವಾಗಿದೆ. ನಿಮಗೆ ಅನಾಮಧೇಯ ಕರೆಗಳಂದರೆ ಬಹುಶಃ ಅಲ್ಲಿ ಕೂತ್ಕೊಂಡ್ರೆ ಕೆಲವು ನನ್ನ ಫ್ರೆಂಡ್ಸ್ಗಳಿಗೆ ಗೊತ್ತಿರುತ್ತೆ. ನಾವೆಲ್ಲ ಒಂದು 2002-2003ನೇ ಇಸ್ವಿಲಿ ನಾವು ಮೊಬೈಲ್ ಫೋನನ್ನು ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದವರು. ಅದಕ್ಕಿಂತ ಮುಂಚೆ ಟ್ರಂಕ್ ಕಾಲ್ಗಳಿದ್ದು. ಈ ಅನಾಮಧೇಯ ಕರೆಗಳ ಹಾವಳಿ ಯಾವ ಮಟ್ಟಕ್ಕೆ ಇತ್ತು ಆ ಕಾಲದಲ್ಲಿ ಅಂತ ಹೇಳಿದ್ರೆ, ನಿಮಗೆ ಟ್ರಂಕ್ ಕಾಲ್ ನೆನಪಿರ್ಬೋದು. ನಾವು ಯಾರಿಗೋ ಫೋನ್ ಮಾಡಿಬಿಟ್ಟು, ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಫೋನ್ ಮಾಡಿಬಿಟ್ಟು ಇಂಥವ್ರಿಗೆ ಕನೆಕ್ಟ್ ಮಾಡಿ ಅಂದರೆ ಫೋನ್ ಎತ್ತರ ಆ ಕಡೆಯಿಂದ ಇನ್ಯಾರೋ ಮಾತಾಡ್ತಾ ಇದ್ದಾರೆ. ಹಲೋ, ನೀವು ಇವರಲ್ಲ? ಹಲೋ, ನಾನು ಅವರಲ್ಲ, ಇವರು. ಸೊ ನೀವು ಯಾರಿಗೆ ಬೇಕಿತ್ತು? ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾವುದೋ ಫೋನ್ ಬಂತು ಅಂತ ಎತ್ತಿದ್ರೆ ಅಲ್ಲಿಬ್ಬರು ಯಾರೋ ಮಾತಾಡ್ಕೊಳ್ತಿದ್ದಾರೆ, ಗಂಡ ಹೆಂಡತಿ ಹೊಡೆದಾಡ್ಕೊಳ್ತಿದ್ದಾರೆ, ಲವರ್ಸ್ ಇಬ್ಬರು ಮಾತಾಡ್ಕೊಳ್ತಾರೆ. ನಾವಿಲ್ಲಿ ಕದ್ದು ಕೇಳಿಸ್ಕೊಳೋದು ಅದನ್ನು, ಯಾರು ಮಾತಾಡ್ತಾರೆ ಅಂತ. ಇಂಥ ಅಪಸವ್ಯಗಳಿತ್ತು. ಮತ್ತು ಮೊಬೈಲ್ ಬಂದಮೇಲೆ ಕೂಡ ಟೀನೇಜರ್ಸ್ ಇರ್ಬೋದು, ಹಿರಿಯರು ಬೈಕೋಬೇಡಿ, ಕಿವಿ ಮುಚ್ಚಿಕೊಳ್ಳಿ. ಕೆಲವು ಟೀನೇಜರ್ಸ್ ಏನು ಮಾಡ್ತಿದ್ರು ಅಂತೇಳಿ ಸುಮ್ಮನೆ ಒಂದು ರ್ಯಾಂಡಮ್ ನಂಬರ್ ಟೈಪ್ ಮಾಡಿಬಿಟ್ಟು ಕಳಿಸ್ಬಿಡೋದು ಮೆಸೇಜ್, ಹಾಯ್ ಅಂತೇಳಿ. ಆ ಕಡೆಯಿಂದ ಹುಡುಗಿ ಮೆಸೇಜ್ ಮಾಡ್ತಾಳೇನೋ ಅಂತೇಳ್ಬಿಟ್ಟು. ಸೊ ಈ ಥರ ಇವಾಗ ಟ್ರೂ ಕಾಲರ್ ಎಲ್ಲ ಇದೆ, ಅದೆಲ್ಲ ಸಾಧ್ಯ ಇಲ್ಲ. ಬಟ್ ಆಗಿನ ಕಾಲದಲ್ಲಿ ಅನಾಮಧೇಯ ಕರೆಗಳು, ಅನಾಮಧೇಯ ಮೆಸೇಜ್ಗಳದ ಒಂದು ದೊಡ್ಡ ಹಾವಳಿನೇ ಇತ್ತು. ಅಂತಹ ಒಂದು ಕರೆ, ಆದರೆ ಇಲ್ಲಿ ಪ್ರೀತಿ ಆಗಲ್ಲ, ಇಲ್ಲಿ ಕೊಲೆ ಆಗುತ್ತೆ. ಒಂದು ಅನಾಮಧೇಯ ಕರೆ ಒಂದು ರಾತ್ರಿ ಒಬ್ಬನಿಗೆ ಬರುತ್ತೆ. ಅವನು ಸ್ವಲ್ಪ ಪರೋಪಕಾರಿ ಪಾಪಣ ಊರಲ್ಲಿ. ಸೊ ಅವನಿಗೆ ಆ ಕರೆ ಬರುತ್ತೆ. ಸೊ ನಾನು ಅವರಿಗೆ ಹೆಲ್ಪ್ ಮಾಡೋಣ ಅಂತ ಹೋದಾಗ ಒಂದು ಕೊಲೆ ಆಗುತ್ತೆ. ಕೊಲೆಯ ಇದರಲ್ಲಿ ಸಿಕ್ಕಾಕೊಬಿಡ್ತಾನೆ ಆ ಮನುಷ್ಯ. ಇದು ಡಿಟೆಕ್ಟಿವ್ ನಾವೆಲಲ್ಲಿ ನಾರ್ಮಲಾಗಿ 2 ಥರ ಇರುತ್ತೆ. ಪತ್ತೆದಾರಿ ಕಾದಂಬರಿಗಳಿಗೆ, ಪತ್ತೆದಾರಿ ಪುಸ್ತಕಗಳನ್ನ, ಪತ್ತೆದಾರಿ ಮೂವೀಸ್ಗಳನ್ನ ತುಂಬ ನೋಡೋರಿಗೆ ಇದು ಗೊತ್ತಿರುತ್ತೆ. ಒಂದು ಒನ್ಲೈನ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ, ಒಂದು ಕಡೆಯಿಂದ ಮಾತ್ರ ಇನ್ವೆಸ್ಟಿಗೇಷನ್ ಹೋಗ್ತಾ ಇರ್ತದೆ. ಇನ್ನೊಂದು ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ. 2 ಕಡೆಯಲ್ಲಿ 2 ಥರನಾದಂಥ ಇನ್ವೆಸ್ಟಿಗೇಷನ್ ಇರ್ತಾರೆ. ಇಲ್ಲಿ ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ ರವಿರಾಜ್ ಬೈಕಂಪಾಡಿಯವರು. ಸೊ ಒಂದು ಕಡೆಯಿಂದ ಯಾರ ಮೇಲೆ ಆಪಾದನೆ ಬರುತ್ತೆ ಅವನು ಒಂದು ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ, ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಬ್ವಿಯಸ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಕೊಡಗಿನ ಪರಿಸರದಲ್ಲಿ ನಡೆಯುವಂಥ ಒಂದು ಕತೆ ಅದ್ಭುತವಾಗಿದೆ. ನಾನು ಫಸ್ಟ್ ಇವರು ಕೊಡಗಿನವರು ಇರಬೇಕು ಅಂದ್ಕೊಂಡೆ, ಯಾಕಂತೇಳಿದ್ರೆ ಅವ್ರು ಬರೆದಿರೋ ರೀತಿಯನ್ನು ನೋಡಿದ್ರೆ ಅಲ್ಲಿ ನಾನು ಸಕಲೇಶ್ಪುರದವನು, ಹಾಗಾಗಿ ನನಗೆ ಕೊಡಗಿನ ಭಾಳಷ್ಟು ಪರಿಚಯ ಇದೆ. ಭಾಳಷ್ಟು ರೋಡ್ಗಳು, ಭಾಳಷ್ಟು ಚೌಕಗಳು, ಭಾಳಷ್ಟು ಥಿಯೇಟ್ರ್ಗಳನ್ನು ಇವರು ಮೆನ್ಷನ್ ಮಾಡಿರೋದು ನೋಡ್ರೆ ಇವರೇನು ಮೋಸ್ಟ್ಲಿ ಇವರು ಕೂರ್ಗ್ನವ್ರು ಇರ್ಬೋದು ಅಂದ್ಕೊಂಡೆ, ಕೊಡಗಿನವ್ರು ಇರ್ಬೋದು. ಆಮೇಲೆ ಗೊತ್ತಾಯ್ತಿಲ್ಲ ಇವರು ಸೂರತ್ಕಲ್ನವರು ಅಂತೇಳಿ. ಅಷ್ಟು ಚೆನ್ನಾಗಿ ಬಂದಿದೆ. ಆದರೆ ಒಂದು ವಿಷಯನ ನಾವಿಲ್ಲಿ ನೆನ್ಪಿಡಬೇಕು, ಯಾಕೆ ಈ ಪುಸ್ತಕ ಅಷ್ಟು ಚೆನ್ನಾಗಿದೆ ಅಥವಾ ಈ ಪತ್ತೆದಾರಿ ಪುಸ್ತಕಗಳನ್ನ ಬರೀದು ಯಾಕೆ ಕಷ್ಟ, ಎರಡಕ್ಕೂ ಒಂದೇ ಆನ್ಸರ್ ಏನಂತ ಹೇಳಿದ್ರೆ, ಬರೆಯುವಂಥ ಲೇಖಕನಿಗೆ ನಾನು ಏನು ಬರಿತೀನಿ ಅನ್ನೋದ್ರ ಮೇಲೆ ಸಂಪೂರ್ಣ ಪ್ರಜ್ಞೆ ಇರಬೇಕು. ಓದುಗ ಹೇಗೆ ನಾವು ಪೊಲೀಸ್ ಸ್ಟೇಷನ್ನ ಓಪನ್ ಮಾಡಿ ಕೂತ್ಕೊಂಡು ನಾವು ಓದ್ತೀವಿ ಅಂತ ಹೇಳಿದ್ವಿ, ಬರೆಯೋನು ಕೂಡ ಬರೆಯುವಾಗ ಮೈಯೆಲ್ಲ ಕಣ್ಣಾಗಿ ಬರೀಬೇಕು ಪತ್ತೆದಾರಿ ಕಾದಂಬರಿಗಳನ್ನು. ಸೊ ಆ ಸ್ಥಳದ ಪರಿಚಯ ಇರಬೇಕು, ಎವಿಡೆನ್ಸ್ಗಳಿರ್ಬೋದು, ಕ್ರೈಮ್ ಸೀನ್ಗಳಿರ್ಬೋದು, ಅದನ್ನಲ್ಲಿ ಯಾವ ಥರ ಪೊಲೀಸ್ನವರು ಅಥವಾ ಪತ್ತೆದಾರ ಹುಡುಕ್ತಾನೆ ಅನ್ನೋದು ಎಲ್ಲ ಸಂಪೂರ್ಣ ವಿವರ ಇದ್ದರೆ ಮಾತ್ರ ಒಬ್ಬ ಪತ್ತೆದಾರಿ ಕಾದಂಬರಿಕಾರನಾಗೋದಕ್ಕೆ ಅವರು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಅವರು ಒಬ್ಬ ಪತ್ತೆದಾರಿ ಕಾದಂಬರಿಕಾರ, ಒಬ್ಬ ಡಿಟೆಕ್ಟಿವ್. ಅವರು ಆ ತಲೆ ಅಷ್ಟು ಮೈಂಡ್ ಶಾರ್ಪಾಗಿ ವರ್ಕ್ ಆದರೆ ಮಾತ್ರ ಇಂಥ ಒಂದು ಪುಸ್ತಕಗಳನ್ನು ಬರೆಯೋದಕ್ಕೆ ಸಾಧ್ಯ. ಭಾಳ ಅದ್ಭುತವಾಗಿ ಬರೆದಿದ್ದಾರೆ. ಅದರಲ್ಲಿ ಕನ್ನಡ ನೀವು ಭಾಳ ಮಜಾ ಇದೆ. ನಂಗೆ ಗೊತ್ತಿಲ್ಲ, ಫಸ್ಟ್ ನೀವು ನನ್ನ ಪ್ರಶ್ನೆನೂ ಅದೇ ಸರ್, ನೀವು ಸ್ಟಾರ್ಟಿಂಗಲ್ಲಿ ನೀವು ಯೂಸ್ ಮಾಡ್ತಾ ಹೋಗ್ತೀರಾ, ಬಳಸ್ತಾ ಹೋಗ್ತೀರಾ ಕೆಲವು ಕನ್ನಡ ಪದಗಳನ್ನು. ಚರವಾಣಿ, ಸೊ ಮತ್ತು ದೂರ ನಿಯಂತ್ರಕ,
ಮಧ್ಯದಲ್ಲಿ ಎಲ್ಲ ಒಂದು ಕಡೆ ಬರೀತೀರಾ ಸರ್, ನನಗೆ ಒಂದ್ಸಲ ಇದಾಗೋಗ್ಬಿಡ್ತು, ಇದೇನಿದು ಅಂತ ಹೇಳ್ಬಿಟ್ಟು ಚರವಾಣಿಯ ಬೆಳಗು ಪರದೆ ಅಂತ ಬರೀತಾರೆ ಮೊಬೈಲ್ ಡಿಸ್ಪ್ಲೇಗೆ. ನಾನು ಒಂದು ನಿಮಿಷ ಇದೇನಿದು, ಯಾವುದಿದು ಬೆಳಗುತ್ತಾರೆ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್. ಆ ಥರ ಮಜವಾದ ಶಬ್ದಕೋಶಗಳ ಪದಗಳನ್ನು ಬಳಸ್ಕೊಂಡು ಹೋಗಿದ್ರೆ ಮಧ್ಯದಲ್ಲಿ ಯಾಕೋ ನೀವು ಬಿಟ್ರಿ ಸರ್, ಮತ್ತೆ ವಾಪಸ್ ನಮ್ಮ ಕಡೆಗೆ ಬಂದುಬಿಟ್ರಿ, ಮೊಬೈಲ್ ಸಂಖ್ಯೆ ಮೊಬೈಲ್ ಡಿಸ್ಪ್ಲೇ ಅಂತ ಬಂದುಬಿಟ್ರಿ. ಬಟ್ ಒಂದು ಅದ್ಭುತವಾದಂಥ ಪುಸ್ತಕ, ಓದಲೇಬೇಕು. ಆದರೆ ನಿಮಗೆ ಕೊನೆಯವರೆಗೂ ಸುಳಿ ಸಿಗಲ್ಲ, ಭಾಳಷ್ಟು ಪಾತ್ರಗಳನ್ನು ಕರ್ಕೊಬರ್ತಾರೆ. ಬಟ್ ನನಗೆಲ್ಲೋ ಒಂದು ಕಡೆ 75-80 ಭಾಗ ಓದಿದಾಗ ನಮಗೆ ನಾನು ಮೊದಲೇ ಹೇಳ್ದಂಗೆ ನಮ್ಮದು ನಾವು ಪೊಲೀಸ್ ಸ್ಟೇಷನ್ ಹಾಕೋಬಿಟ್ಟಿದ್ವಿ, ನೀವು ಪಾತ್ರಗಳನ್ನ ಪರಿಚಯ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಓಕೆ ಇವ್ನು ಯಾಕೆ ಇವನು ಮತ್ತೆ ಬರ್ತಾ ಇದ್ದಾನೆ, ಇವನೇ ಇರ್ಬೋದು ಅಂತೇಳಿ. ಮೋಟಿವ್ ಗೊತ್ತಿರಲಿಲ್ಲ, ಮೋಟಿವ್ ನೀವು ಕೊನೆಗೆ ಹೇಳಿದ್ದೀರಾ. ಭಾಳ ಅದ್ಭುತವಾಗಿದೆ ಪುಸ್ತಕ. ಅನಾಮಧೇಯಕರೇ, ನೀವು ಓದಬೇಕು ಅಂತ ಹೇಳಿದ್ರೆ ಒಂದು ರೋಚಕ ಪತ್ತೆದಾರಿ ಕಾದಂಬರಿ ಅಂತೇಳಿ ಏನು ಇದರಲ್ಲಿ ಮುಖಪುಟದಲ್ಲಿ ಬರೆದಿದ್ದಾರೆ, ಖಂಡಿತ ಅದಕ್ಕೆ ನ್ಯಾಯವನ್ನು ಸಲ್ಲಿಸಿದೆ ಈ ಪುಸ್ತಕ. ನೀವು ಖಂಡಿತ ಈ ಪುಸ್ತಕವನ್ನು ಓದ್ಬೋದು. ರವೀಶ್ ಬೈಕಂಪಾಡಿ ಸರ್ ಮೊದಲನೇ ಪುಸ್ತಕ ಅಂತ ಹೇಳಿದ್ರು. ನನಗೆ ಗೊತ್ತಿರಲಿಲ್ಲ, ನನಗೆ ಕೊಡಬೇಕಾದ್ರೆ ಪ್ರೂಫ್ಗೆ ಹೋಗುತ್ತಲ್ಲ, ಸೊ ಆ ಕಾಪೀಸ್ ನನಗೆ ಸಿಕ್ಕಿದ್ದು. ಅದರಲ್ಲಿ ಲೇಖಕರ ಪರಿಚಯ ಇರಲಿಲ್ಲ. ನಾನು ಬರೆದ್ಮೇಲೆ ಇವ್ರದ್ದು ಇಲ್ಲೂ ನನ್ನ ಪುಸ್ತಕಗಳನ್ನೇ ಕೇಳಿಲ್ವಲ್ಲ, ಓದಿಲ್ವಲ್ಲ ಅಂತೇಳಿ. ಆಮೇಲೆ ಲೇಖಕರ ಪರಿಚಯ ಬಂದಾಗಲೇ ನನಗೆ ಗೊತ್ತಾಗಿದ್ದು ಇದು ಇವರು ಮೊದಲನೇ ಕಾದಂಬರಿ ಅಂತೇಳಿ. ಭಾಳ ಲೇಟಾಗಿ ಆದರೂ ಲೇಟೆಸ್ಟಾಗಿ ಬಂದಿದ್ದೀರಾ ಸರ್, ದಯವಿಟ್ಟು ಇಲ್ಲಿಗೆ ನಿಲ್ಲಿಸಬೇಡಿ. ಸೊ ಇನ್ನೂ ಭಾಳಷ್ಟು ನಿಮ್ಮ ರೋಚಕ ಪತ್ತೆದಾರಿ ಕಾದಂಬರಿಗಳು ಈ ಸಾರಸ್ವತ ಲೋಕಕ್ಕೆ ಅವಶ್ಯಕತೆ ಇದೆ. ಪತ್ತೆದಾರಿ ಕಾದಂಬರಿಗಳಲ್ಲಿ ಇವಾಗ ಕೌಶಿಕ್ ಕೂಡ್ರಸ್ತೆ ಮತ್ತು ಇನ್ನೊಂದು 2 ಜನ ಬಿಟ್ಟರೆ ಪತ್ತೆದಾರಿ ಕಾದಂಬರಿಗಳನ್ನು ಯಾರೂ ಬರಿತಾ ಇಲ್ಲ. ನಮ್ಮ ನಾಗೇಶ್ ಕುಮಾರ್ ಸರ್ ಇದ್ದರು, ಸೊ ಅವ್ರಿಗೆ ಸೈಂಟಿಫಿಕ್ ಅವ್ರದ್ದು ಕಾದಂಬರಿಗಳು ಭಾಳಷ್ಟು ಬಂದಿದೆ. ಆದರೆ ಇವಾಗ ಪತ್ತೆದಾರಿ ಕಾದಂಬರಿಗಳನ್ನು ಬರೆಯೋರು ತುಂಬ ಕಡಿಮೆ ಆಗಿದ್ದಾರೆ, ಓದೋರು ಕೂಡ ಕಡಿಮೆ ಆಗಿದೆ. ನಾನು ಕಾರಣಗಳನ್ನು ಮೊದಲೇ ಹೇಳಿದೆ. ನೀವು ನೆಟ್ಫ್ಲಿಕ್ಸನ್ನು ಅಥವಾ ಅಮೆಝಾನ್ ಪ್ರೈಮಲ್ಲಿ ನೀವು ಸಾವಿರಾರು ಭಾಷೆಯ ಕಥೆಗಳನ್ನು ಅಥವಾ ಮೂವಿಗಳನ್ನು ನೋಡ್ತಾ ಇರ್ಬೇಕಾದ್ರೆ ನಿಮ್ಮನ್ನು ಹಿಡಿದಿಟ್ಕೊಂಡು ಓದಿಸುವಂತಹ ಪುಟಕ್ಕೆ ನಿಮಗೆ ಒಂದು ಪುಟ ನೀವು ತಿರುಗಿಸೋದಕ್ಕಿಂತ ಮುಂಚೆ ವಾಟ್ಸಪ್ಪಲ್ಲಿ 100 ನೋಟಿಫಿಕೇಷನ್ಸ್ ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ 50 ನೋಟಿಫಿಕೇಷನ್ ಬರುತ್ತೆ. ಅದೆಲ್ಲವನ್ನು ಮೀರಿಸಿ ಅದನ್ನೆಲ್ಲ ನಾನು ಸೈಡಿಗಿಟ್ಟು ಫೋನನ್ನು ಸೈಲೆಂಟಲ್ಲಿಟ್ಟು ನಾನು ಒಂದು ಪುಸ್ತಕವನ್ನು ಓದ್ತೀನಿ ಅನ್ನೋಂಥ ಆ ಒಂದು ಭಾವವನ್ನು ಅಥವಾ ಆ ರೋಚಕತೆಯನ್ನು ಕೆರಳಿಸೋದ್ರಲ್ಲಿ ಪುಸ್ತಕಗಳು ಎಲ್ಲೋ ಒಂದು ಕಡೆ ವಿಫಲ ಆಗ್ತಿದ್ದು. ಅದು ಬಹುಶಃ ಈ 2 ಪುಸ್ತಕಗಳನ್ನು ನೋಡಿದಾಗ ನನಗೆ ಅನಿಸಿದೆ, ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಇವೆರಡು ರೋಚಕ ಕಥೆಗಳು ಭಾಳ ಹಿಡಿಸ್ತವೆ ಅಂತ ಹೇಳ್ಬಿಟ್ಟು. ಭಾಳಷ್ಟು ಓದುಗರಿದ್ದೀರಾ ಇಲ್ಲಿ, ಈ ಪುಸ್ತಕಗಳನ್ನು ಪ್ರಮೋಟ್ ಮಾಡಿ. ಸರ್ ಪುಸ್ತಕನ ಆಲ್ರೆಡಿ ಹಾಟ್ ಕೇಕಾಗಿ ಸೇಲ್ ಆಗುತ್ತೆ ಅಂತ ಹೇಳಿದರೆ ಅದಕ್ಕೆ ಪ್ರಮೋಷನ್ನೇ ಬೇಡ, ಸೇಲಾಗಿ ಹೋಗುತ್ತೆ. ಸೊ ಈ ಪುಸ್ತಕಗಳನ್ನು ಹೊಸದಾಗಿ ಕಾಲಿಟ್ಟಿರೋ ಕಾದಂಬರಿ ಲೋಕಕ್ಕೆ ಕಾಲಿಟ್ಟಿರುವಂಥ ರವಿರಾಜ್ ಬೈಕಂಪಾಡಿಯವ್ರನ್ನ ಮತ್ತು ನಾಗರಾಜ್ ಸರ್ ಬಗ್ಗೆ ನಾನು ಜಾಸ್ತಿ ಏನೂ ಮಾತಾಡೋಕ್ಕೆ ಹೋಗಲಿಲ್ಲ ಮತ್ತು ಹೋಗೋಲ್ಲ. ಯಾಕಂತ ಹೇಳಿದ್ರೆ ಸೊ ಬಹುಶಃ ಅವರು ಸಾಹಿತ್ಯ ಲೋಕದಲ್ಲಿ ಸವೆಸಿರುವಂತಹ ವರ್ಷಗಳನ್ನು ನಾನಿನ್ನೂ ಮೋಸ್ಟ್ಲಿ ನನ್ನ ವಯಸ್ಸು ಕೂಡ ಅಷ್ಟಾಗಿಲ್ಲ. ಸೊ ನಾನು ಇನ್ನೂ ಅವರು ಸವಿಸಿರೋ ವಯಸ್ಸಿಗೆ ಮಾಡ್ಬೇಕು, ನಾನಿನ್ನು 15-20 ವರ್ಷ ನನ್ನ ಸಾಹಿತ್ಯ ಲೋಕದಲ್ಲಿ ಅಥವಾ ನಾನು ಬದುಕಬೇಕು ಈ ಭೂಮಿ ಮೇಲೆ. ಸೊ ಹಾಗಾಗಿ ಅದ್ಭುತವಾಗಿದೆ 2 ಪುಸ್ತಕಗಳು ಕೂಡ. ಇವರು ಅಗೋರಿಗಳ ನಾಡಿನಲ್ಲಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ ಹೇಳಿದ್ರು, ಪ್ರಕಾಶ್ ಸರ್ ಅವರು ನನಗೆ ಹೇಳಿದರು. ನಾನು ಓದ್ತೀನಿ ಸರ್, ಯಾಕಂದರೆ ನಾವು ಇತ್ತೀಚೆಗೆ ಒಂದು ಸ್ವಲ್ಪ ಅಗೋರಿಗಳ ಬಗ್ಗೆ ರಿಸರ್ಚ್ ಮಾಡಿ 2 ಪುಸ್ತಕಗಳನ್ನ ಬರೆದಿರೋದ್ರಿಂದ ಬಹುಶಃ ಭಾಳ ಇಷ್ಟ ಆಗ್ಬೋದು ಅಂತೇಳಿ ಆ ಪುಸ್ತಕಗಳನ್ನ ಓದೋ ಇದರಲ್ಲಿದ್ದೀನಿ. ಧನ್ಯವಾದಗಳು ಪ್ರಕಾಶ್ ಸರ್ ಅವರು ಮತ್ತು ಅವರ ಮಡದಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ, ಅಂಕಿತ ಪ್ರಕಾಶನದಲ್ಲಿ ನನ್ನನ್ನು ಕರೆಸ್ಕೊಂಡಿದ್ದಕ್ಕೆ. ಈ 2 ಪುಸ್ತಕಗಳು ನಿಮಗೆ ಮೋಸ ಮಾಡಲ್ಲ, ಕೊಂಡು ಓದಿ, ಒಳ್ಳೆಯದಾಗಲಿ. ಸೊ ಎಲ್ಲರಿಗೂ ಸೊ ಓದು ನಿರಂತರವಾಗಿರಲಿ. ಸಾಹಿತ್ಯ ಲೋಕಕ್ಕೆ ಲೇಖಕರು ಕೊಡುಗೆ ಯಾವಾಗಲೂ ಇರುತ್ತೆ, ಆದರೆ ನಾನು ಯಾವಾಗಲೂ ಹೇಳೋಗೆ ಒಂದು ಮಾತಿದೆ, ಸಾಹಿತ್ಯ ಲೋಕದ ದೊರೆ ಯಾರು? ಕೆಲವರು ಹೇಳ್ತಾರೆ ಪ್ರಕಾಶಕರು ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಲೇಖಕರು ಅಂತಾರೆ, ಕೆಲವರು ಹೇಳ್ತಾರೆ ಡಿಸ್ಟ್ರಿಬ್ಯೂಟರು, ಕೆಲವರು ಹೇಳ್ತಾರೆ ಬುಕ್ ಹೌಸ್ ಅಂತೇಳಿ. ಆದರೆ ನಾನು ಯಾವಾಗಲೂ ಹೇಳ್ತೀನಿ, ಸಾಹಿತ್ಯ ಲೋಕದ ಅನಭಿಷಿಕ್ತ ದೊರೆ ಯಾವತ್ತೂ ಓದುಗನೇ. ಓದುಗ ಇರುವವರೆಗೂ ಅಷ್ಟೇ ನಾನು ಬರಿಬೋದು, ಸರ್ ಬರಿಬೋದು, ಎಲ್ಲರೂ ಬರಿಬೋದು. ಸೊ ನೀವು ಯಾರು ಓದೋರಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಯಾರಿಗೆ ಬರೆದು, ಯಾರಿಗೆ ಮಾರಿ, ಯಾರಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋಣ? ಹಾಗಾಗಿ ನಿಮ್ಮ ಓದು ನಿರಂತರವಾಗಿರಲಿ, ಸಾಹಿತ್ಯ ಲೋಕಕ್ಕೆ ನಿಮ್ಮ ಪ್ರೀತಿ ಮತ್ತು ಕೃಪೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹರ ಹರ ಮಹಾದೇವ್.